Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಪ್ಪ ತಂದೆ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಪ್ರಿಯರೇ, ನಾವು ಪ್ರತಿದಿನ ಪ್ರಾರ್ಥಿಸುವಾಗ ಅಥವಾ ಏಕಾಗಿದರದಲ್ಲಿರುವಾಗ ನಾವು ಈಗ ಯೇಸುವೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ ಎಂಬುದಾಗಿ ನಾವು ಕರೆಯುತ್ತೇವೆ, ಸ್ತುತಿಸುತ್ತೇವೆ. ಪ್ರಿಯರೇ, ಈ ತಪಸ್ಸು ಕಾಲದ 17ನೆಯ ದಿನದಲ್ಲಿ ನಾವು ಪಯಣ ಮಾಡುತ್ತಾ ಇದ್ದೇವೆ. ನಾವು ಈ ಪ್ರತಿದಿನದ ಈ ತಪಸ್ಸು ಕಾಲದ ವಾಚನಗಳನ್ನು ತೆಗೆದುಕೊಳ್ಳುವಾಗ ಅದು ತುಂಬಾ ಆಳವಾಗಿ ಬೇರೂರಿದಂತಹ ವಚನಗಳು. ಅದನ್ನು ನೀವು ದಿನಪ್ರತಿ ಓದುತ್ತಾ ಇದ್ದೀರಿ. ಮಾತ್ರವಲ್ಲ, ಪ್ರತಿದಿನದ ರಿಫ್ಲೆಕ್ಷನ್ಗಳನ್ನ, ವಚನಗಳನ್ನ, ಶುಭ ಸಂದೇಶವನ್ನು ನೀವು ಬೆಳಗಿನ ಜಾವದಲ್ಲಿ 4:15 ಗಂಟೆಗೆ ನೀವು ವಾಟ್ಸಪ್ ಧ್ಯಾನದಲ್ಲಿ ಕೇಳುತ್ತಾ ಇದ್ದೀರಿ. ಈ 3:15 ಗಂಟೆಯ ಸಂದರ್ಭದಲ್ಲಿ ನಾವೆಲ್ಲರೂ ದೇವರ ವಾಕ್ಯದಲ್ಲಿ ಒಂದಾಗಿದ್ದೇವೆ. ದೇವರ ವಾಕ್ಯದ ಪ್ರೀತಿಯಲ್ಲಿ ನಾವು ನೆಲೆಯಾಗುತ್ತೇವೆ. ಪರಿಶುದ್ಧರಾದ ದೇವರ ಮುಂದೆ, ಪರಮೋನ್ನತರಾದ ದೇವರ ಮುಂದೆ, ಪ್ರಭು ಯೇಸುವಿನ ಮುಂದೆ ನಾವು ನಮ್ಮನ್ನೇ ತಗ್ಗಿಸಿಕೊಳ್ಳುವಂತಹ ಜೀವನ ಮಾಡಬೇಕೆಂಬುದೇ ಈ ತಪಸ್ಸು ಕಾಲದ ಧ್ಯಾನ. ಪ್ರಿಯರೇ, ನಮ್ಮ ಬದುಕು ತುಂಬಾ ಶ್ರೇಷ್ಠವಾದದ್ದು. ನಮ್ಮ ಬದುಕಿನಲ್ಲಿ ನಮಗೆ ಅನೇಕ ಅನುಭವಗಳುಂಟು, ಅನೇಕ ಆಶೆಗಳುಂಟು, ಅನೇಕ ಪದ್ಧತಿಗಳುಂಟು, ಅನೇಕ ವಿಧವಾದಂತಹ ಕನಸುಗಳುಂಟು. ಇದು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಇರುವಂತಹ ಒಂದು ಆಸೆ. ಇದು ತಪ್ಪಲ್ಲ. ಪರಲೋಕ, ಭೂಲೋಕ, ಸ್ವರ್ಗ, ನರಕ. ಪರಲೋಕ ಅಂದ್ರೆ ಪರಂಧಾಮ, ಸ್ವರ್ಗರಾಜ್ಯ. ಭೂಲೋಕ ಅಂದ್ರೆ ನಾವು ವಾಸ ಮಾಡುವಂತ ಸ್ಥಳ. ನರಕ ಎಂದ್ರೆ ಪಾತಾಳ. ಸ್ವರ್ಗ ಎಂದರೆ ದೇವರ ವಾಸ ಮಾಡುವ ಸ್ಥಳ. ಪ್ರಿಯರೇ, ಈ 4 ವಿಷಯಗಳನ್ನ ನಾವು ಕುರಿತು ಚಿಂತಿಸಿ ಧ್ಯಾನಿಸಬೇಕಾದರೆ, ಈ ಭೂಲೋಕದಲ್ಲಿ ಬಾಳುವಾಗ ನಾವು ಹೇಗೆ ಬೇಕಾದರೂ ಬಾಳಬಹುದು. ಭೂಲೋಕದಲ್ಲಿ ಹೆಸರು ತೆಗೆದುಕೊಳ್ಳಬಹುದು, ಒಳ್ಳೆಯವರಾಗಿ ಇರಬಹುದು, ಕೆಟ್ಟವರಾಗಿ ಇರಬಹುದು, ಜನರ ಮುಂದೆ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳಬಹುದು, ಪದವಿಯನ್ನು ಪಡೆದುಕೊಳ್ಳಬಹುದು. ಹೌದಲ್ಲ? ಹೌದು. ದುಡ್ಡು ಕೊಟ್ಟು ಪಾರಿತೋಷಿಕಗಳನ್ನ ಪಡೆದುಕೊಳ್ಳಬಹುದು, ದುಡ್ಡು ಕೊಟ್ಟು ಡಾಕ್ಟರೇಟ್ಗಳನ್ನ ಪಡೆದುಕೊಳ್ಳಬಹುದು, ದುಡ್ಡು ಕೊಟ್ಟು ಯಾವುದೇ ಒಂದು ಸ್ಥಾನಮಾನಗಳನ್ನು ಪಡೆದುಕೊಳ್ಳಬಹುದು. ಯಾಕೆ? ನಾಳೆ ನೀನು MLAನೂ ಆಗಬಹುದು, MP ನೂ ಆಗಬಹುದು, ಮುಖ್ಯಮಂತ್ರಿನೂ ಆಗಬಹುದು, ಪ್ರಧಾನಮಂತ್ರಿಯೂ ಆಗಬಹುದು. ದುಡ್ಡು ಕೊಟ್ರೆ, ದುಡ್ಡು ಕೊಡಬೇಕು. ಭೂಲೋಕದಲ್ಲಿ. ಆದರೆ ಪರಲೋಕದಲ್ಲಿ ನಾನು ಒಂದಾಗಬೇಕಾದರೆ ಈ ದುಡ್ಡು, ಸ್ಥಾನ, ಮಾನ, ಡಾಕ್ಟರೇಟ್ ಯಾವುದು ಉಪಯೋಗ ಆಗುವುದಿಲ್ಲ. ನಾನು ಪರಲೋಕದಲ್ಲಿ ನಾನು ಸ್ಥಾನವನ್ನು ಪಡೆದುಕೊಳ್ಳಬೇಕು, ಸ್ವರ್ಗದಲ್ಲಿ ನಾನು ಒಂದಾಗಬೇಕು ದೇವರೊಡನೆ. ಸ್ವರ್ಗ ರಾಜ್ಯವನ್ನ ಕುರಿತು ನಾನು ಚಿಂತಿಸಿ ಸ್ವರ್ಗ ರಾಜ್ಯದಲ್ಲಿ ನಾನು ದೇವರೊಡನೆ ಒಂದಾಗಬೇಕು ಎಂದು ಹೇಳುವಾಗ, ಭೂಲೋಕಕ್ಕೆ ತದ್ವಿರುದ್ಧವಾದವುಗಳನ್ನ ನಾನು ಅನುಸರಿಸಬೇಕು. ಭೂಲೋಕಕ್ಕೆ ತದ್ವಿರುದ್ಧವಾದವುಗಳನ್ನೆಲ್ಲ ಅನುಸರಿಸಬೇಕು. ಹೌದು ಪ್ರಿಯರೇ, ಅಲ್ಲಿ ಹಣ ಎಲ್ಲ ಇಲ್ಲ, ಸ್ಥಾನ ಎಲ್ಲ ಇಲ್ಲ ಸ್ವರ್ಗರಾಜ್ಯಕ್ಕೆ ಹೋಗ್ಲಿಕ್ಕೆ. ಆದ್ರೆ ಪ್ರಭು ಯೇಸು ಹೇಳ್ತಾ ಇದ್ರೆ, ನಾನು ಸ್ವರ್ಗರಾಜ್ಯಕ್ಕೆ ಸೇರಬೇಕಾದರೆ, ನೀನು ಸ್ವರ್ಗರಾಜ್ಯವನ್ನು ಸೇರಬೇಕಾದರೆ ನಾನು ಹೇಳುವುದನ್ನ ನೀನು ಪಾಲಿಸಬೇಕು.
ಭೂಲೋಕದಲ್ಲಿ ನೀನು ಯಾರು ಹೇಳಿದನ್ನ ಪಾಲಿಸ್ತೀಯೋ ಬಿಟ್ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ, ಅದು ನನಗೆ ಬೇಡದೇ ಇರೋದು. ಆದರೆ ನೀನು ನನ್ನ ರಾಜ್ಯವನ್ನು ಪ್ರವೇಶಿಸಬೇಕಾದ್ರೆ ನಾನು ಹೇಳುವುದನ್ನ ನೀನು ಕೇಳಬೇಕು. ಎಷ್ಟು ಜನ ಸಿದ್ಧರಾಗಿದ್ದೀರಿ ಇಲ್ಲಿ ಕೇಳಲಿಕ್ಕೆ? ಎಷ್ಟು ಜನರಿಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಸೆ? ಎಷ್ಟು ಜನರಿಗೆ ಈ ಭೂಲೋಕದಲ್ಲಿ ಜೀವಿಸಬೇಕು ಅಂತ ಆಸೆ? ಎರಡು ಸಹ ತಾಳೆ ಮಾಡಿ ನೋಡಿ. ಪರಲೋಕವನ್ನ ಸ್ವರ್ಗರಾಜ್ಯವನ್ನು ಸೇರ್ಬೇಕಾದ್ರೆ ಪ್ರಭು ಯೇಸು ಹೇಳ್ತಾ ಇದ್ರೆ ಒಂದು ಸವಾಲನ್ನು ಕೊಡ್ತಾ ಇದ್ರೆ ಯೇಸು ಸ್ವಾಮಿ. ಒಂದು ಸವಾಲ್. ನೀನು ಸ್ವರ್ಗರಾಜ್ಯಕ್ಕೆ ಬರಬೇಕು ಅಂತ ಆಸೆ ಪಡ್ತೀಯಲ್ಲ, ಹಾಗಾದ್ರೆ ನನ್ನ ಒಂದು ಸವಾಲ್. ಆ ಸವಾಲನ್ನ ನೀನು ಜಯಿಸಬೇಕು. ಏನು ನೋಡಿ ಹೇಗಿದೆ ಸವಾಲು. ಈ ಸವಾಲ್ ಲೂಕನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ಈ ಸವಾಲನ್ನು ನಾವು ನೋಡುತ್ತೇವೆ. ನನ್ನಲ್ಲಿಗೆ ಬರುವ ಯಾರೊಬ್ಬನು, ನೋಡಿ ಇಲ್ಲಿ ಹೇಳ್ತಾ ಇರೋದು, ಯಾಜಕರು ಅಲ್ಲ, ಕನ್ಯಾಸ್ತ್ರೀ ಅಲ್ಲ, ಧರ್ಮಶಾಸ್ತ್ರಿ ಅಲ್ಲ, ಅಥವಾ ಸಾರುವವನಲ್ಲ, ಅಥವಾ ಅದ್ಭುತ ಮಾಡುವವನಲ್ಲ, ಎಲ್ಲ ನನ್ನಲ್ಲಿಗೆ ಬರುವ ಯಾರೊಬ್ಬನು. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಸವಾಲ್ ತುಂಬಾ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್. ನನ್ನಲ್ಲಿಗೆ ಬರುವ ಯಾರೊಬ್ಬನು, ಯೇಸುವಿನಲ್ಲಿಗೆ ಹೋಗುವ ಯಾರೊಬ್ಬನು ಸಹ, ಯೇಸು ಹೇಳ್ತಾ ಇದ್ದಾರೆ, ತನ್ನ ತಂದೆ ತಾಯಿ 1, ಹೆಂಡತಿ ಮಕ್ಕಳು 2, ಸಹೋದರ ಸಹೋದರಿಯರು 3, ಮಾತ್ರವಲ್ಲ ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ನೋಡಿ ಈ ಸವಾಲು ಯಾವ ವಿಧದಲ್ಲಿ ನಮ್ಮ ಮುಂದೆ ಇದೆ. ತಂದೆ ತಾಯಿ, ಹೆಂಡತಿ ಮಕ್ಕಳು, ಸಹೋದರ ಸಹೋದರಿಯರನ್ನು ಮಾತ್ರವಲ್ಲದೆ ತನ್ನ ಪ್ರಾಣವನ್ನು ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ಏನಪ್ಪ ಇದು? ತಂದೆ ತಾಯಿನ ತ್ಯಜಿಸೋದ, ಹೆಂಡತಿ ಮಕ್ಕಳನ್ನ ತ್ಯಜಿಸೋದ, ಒಡ ಹುಟ್ಟಿದವರನ್ನ ತ್ಯಜಿಸದ, ಪ್ರಾಣ ಕೊಡೋದ? ಅಯ್ಯಯ್ಯಯ್ಯೋ, ಯಾವುದೇ ಕಾರಣಕ್ಕಾಗೋದಿಲ್ಲ. ಏನಿದರ ಅರ್ಥ, ಇದರ ಗೂಢಾರ್ಥ? ನಿನ್ನ ಮುಂದೆ ತಾಯಿ ಇರಲಿ, ತಂದೆ ಇರಲಿ, ಅವರು ತಪ್ಪು ಮಾಡುವಾಗಲೂ ನೀನು ಅವರನ್ನು ಖಂಡಿಸಬೇಕು. ಅವರ ಮುಂದೆ ನೀನು ಸತ್ಯದ ಪಥವನ್ನು ತೋರಿಸಬೇಕು, ಅವರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು. ತಂದೆ ತಾಯಿ ಎಂದೇಳಿ ಅವರು ಮಾಡುವ ತಪ್ಪುಗಳೆಲ್ಲವನ್ನು, ಅವರು ಏನು ತಪ್ಪು ಮಾಡಿದರೂ ಸಹ ಬಾಯಿ ಮುಚ್ಚಿ ಕುಳಿತುಕೊಂಡು ಅವರು ಹೇಳಿದ್ದನ್ನೇ ನಾನು ಅನುಸರಿಸುವುದಾದರೆ ಇಲ್ಲ, ಸ್ವರ್ಗ ರಾಜ್ಯಕ್ಕೆ ನಾನಿಲ್ಲ. ಯೇಸುವಿನ ಶಿಷ್ಯನಾಗಲಿಕ್ಕೆ ನಾವಿಲ್ಲ. ಸತ್ಯದ ನಿಮಿತ್ತವಾಗಿ ತಂದೆ ತಾಯಿಯನ್ನು ಸಹ ತ್ಯಜಿಸಬೇಕು. ನಾವು ನೋಡುತ್ತೇವೆ, ಬೈಬಲ್ನ ಶ್ರೀಪುಟಗಳನ್ನು ನಾವು ನೋಡುತ್ತೇವೆ. ತ್ಯಜಿಸುವಿಕೆ. ಹೆಂಡತಿ ಮಕ್ಕಳನ್ನು ಸಹ ಗಂಡನಾದವನು ತ್ಯಜಿಸಬೇಕು. ಹೆಂಡತಿ ಮಕ್ಕಳ ವಿಷಯದಲ್ಲಿ ಅಷ್ಟೇ, ತಪ್ಪೇ. ನೀನು ಮಾಡಿದ್ದು ಸರಿಯಲ್ಲ. ಅವರನ್ನು ನೀನು ಪರಿವರ್ತನೆಗೆ ಯತ್ನಿಸಬೇಕು. ಅವರ ತಪ್ಪುಗಳನ್ನು ನೀನು ತೋರಿಸಬೇಕು. ಏನಾಗ್ತದೆ? ಬೆಂಕಿ ಹತ್ತಿ ಉರಿತದೆ ಮನೆಯಲ್ಲಿ, ದಗ 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 ಅಂತ ಹತ್ತಿ ಉರಿತದೆ. ಹೆಂಡತಿಯ ತಪ್ಪದ 1 ಸಾರಿ ಅಲ್ಲ, 2 ಸಾರಿ 3 ಸಾರಿ ತೋರಿಸಿ ನೋಡ್ತೇನೆ, ಗೊತ್ತಾಗ್ತದೆ.
ವಯಸ್ಸಿಗೆ ಬರುವಂತ ಯುವಕ ಯುವತಿಯರಾಗಿರುವಂತಹ ಮಕ್ಕಳನ್ನ, ಹೆಂಡತಿಯನ್ನ ನೀ ತಪ್ಪುಗಳನ್ನ ಪದೇ ಪದೇ ತೋರಿಸುತ್ತಾ ಇರಿ. ಮನೆ ಅತ್ತಿ ಉರಿಯುತ್ತದೆ. ಹೆಂಡತಿ ವ್ಯಾಘ್ರಳಾಗುತ್ತಾಳೆ. ಮಕ್ಕಳು ಹಠಮಾರಿಗಳು, ಕ್ರೂರಿಗಳಾಗುತ್ತಾರೆ. ಹೆಂಡತಿಯು ತನ್ನ ಮನೆಯನ್ನು ತನ್ನ ಅಸ್ತಿತ್ವಕ್ಕೆ ತನ್ನ ಕಂಟ್ರೋಲ್ ಅಲ್ಲಿ ತೆಗೆದುಕೊಂಡು ಗಂಡನಾಗಿರುವ ನಿನ್ನ ಮೇಲೆ ಅಥವಾ ಮಗನಾಗಿರುವ ನಿನ್ನ ಮೇಲೆ ಹೋರಾಟದ ಯುದ್ಧವನ್ನು ಪ್ರಾರಂಭಿಸುತ್ತಾಳೆ. ಕಾರಣ ಅವಳ ತಪ್ಪನ್ನು ತೋರಿಸುವುದರಿಂದ, ನೀನು ಸರಿಯಲ್ಲ ಎಂದು ಹೇಳುವುದರಿಂದ. ಯೇಸುಸ್ವಾಮಿ ಹೇಳ್ತಾರೆ, ತಂದೆಯನ್ನಾಗಲಿ ತಂದೆ ತಾಯಿಯನ್ನಾಗಲಿ ಹೆಂಡತಿ ಮಕ್ಕಳನ್ನಾಗಲಿ ತ್ಯಜಿಸಬೇಕು. ಅಂದ್ರೆ ಬಿಟ್ಟು ಬಿಡಬೇಕು ಅಂತಲ್ಲ. ನೋಡಿ, ಎಷ್ಟು ಜನದಲ್ಲಿ ನೀವು ನೋಡ್ಬೋದು, ಅತೀವ ವಿಶ್ವಾಸದಲ್ಲಿ ನೇರವಾಗಿ ಮಾತನಾಡುವಂತಹ ದಾಂಪತ್ಯ ಜೀವಿತದಲ್ಲಿ ಎಷ್ಟೋ ಕುಟುಂಬಗಳು, ಪ್ರಾರ್ಥನೆ ಮಾಡುವವರ ಕುಟುಂಬಗಳು ಒಡೆದು ಹೋಗಿದೆ. ಪ್ರಾರ್ಥನೆ ಮಾಡುವವರ ಕುಟುಂಬಗಳಲ್ಲಿ ಅನೇಕ ಒಡುಕುಗಳಿದೆ. ನೀವೆಲ್ಲ ತಿಳ್ಕೊಂಡಿರ್ಬೋದು. ಅವರು ಪ್ರಾರ್ಥನೆ ಮಾಡ್ತಾರೆ ಅಂತ ಅನೇಕ ಜನರ ಒಂದೊಂದು ಪ್ರಾರ್ಥನೆ ಮಾಡುವವರನ್ನು ಸಹ ನೋಡಿ ಬನ್ನಿ. ಅಲ್ಲಿ ಕುಟುಂಬದಲ್ಲಿ ಅಧಿಕಾರ, ದಬ್ಬಾಳಿಕೆ, ಹೋರಾಟ, ಜಗಳ, ಮನಸ್ತಾಪ, ಸಂಶಯ ಇವೆಲ್ಲವೂ ಅಡಕವಾಗಿದೆ. ಎಲ್ಲವಲ್ಲಿ ಇರ್ತದೆ. ಬೆಂಕಿಯಲ್ಲಿಯೇ ಬೇಯಬೇಕು. ಬೆಳಗಾಗುವ ರಾತ್ರಿ ಮಲಗುವಾಗ ಮಾತ್ರ ಸ್ವಲ್ಪ ತಣ್ಣಗೆ ಅಷ್ಟೇನೆ, ಆದರೂ ನಿದ್ರೆ ಬರುವುದಿಲ್ಲ. ಅಯ್ಯೋ, ನನ್ನ ಹೆಂಡತಿ ಹೀಗೆ ಮಾಡಿದರು, ಅಯ್ಯೋ ನನ್ನ ಎತ್ತವರು ಹೀಗೆ ಮಾಡಿದರು, ನನ್ನ ಮಕ್ಕಳು ಹೀಗೆ ಮಾಡಿದರು, ನನ್ನ ಒಡ ಹುಟ್ಟಿದವರು ಹೀಗೆ ಮಾಡಿದರು. ಚಿಂತೆ ಚಿತೆಯಾಗಿ ಸಾಯುತ್ತಲೇ ಇರಬೇಕು. ಯೇಸುಸ್ವಾಮಿ ಹೇಳ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳು ನಿನ್ನ ಸಹೋದರ ಸಹೋದರಿಯರನ್ನು ಮಾತ್ರವಲ್ಲ, ನೀನು ಅವರನ್ನು ಸಹ ಸತ್ಯದ ನಿಮಿತ್ತವಾಗಿ ತೊರೆಯಲು ಸಿದ್ಧರಾಗಿರಬೇಕು. ಆದರೆ ಬಿಟ್ಟು ಬಿಡುವುದಕ್ಕೆ ಸಿದ್ಧರಾಗಿ ಅಲ್ಲ. ಅವರ ಮಾತನ್ನು ಅವರ ಅಸತ್ಯವನ್ನು ನೀನು ತೆಗೆದುಕೊಳ್ಳಬಾರದು. ಅವರ ನಿನ್ನ ಮುಂದೆ ಎಂಥ ಉಪದ್ರವಗಳನ್ನಿಟ್ಟರೂ ಸಹ ಅದನ್ನು ನಿನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು. ಅವುಗಳನ್ನು ತ್ಯಜಿಸಬೇಕು. ನಿನ್ನ ಮುಂದೆ ಬರುವ ಅವರಿಂದ ಬರುವ ಅವಮಾನ, ನಿಂದನೆ, ನಾಚಿಕೆಗೇಡುತನ ಅಥವಾ ಏನೇ ಅಪವಾದಗಳು, ಅವುಗಳನ್ನ ತ್ಯಜಿಸಬೇಕು. ಅವ್ರು ಹೇಳಿದ್ದ ಅವರು ನಿನ್ನ ಮುಂದೆ ಮಾಡುವುದನ್ನು ನೀನು ತ್ಯಜಿಸಬೇಕು. ಅದನ್ನು ಬಿಟ್ಟು ಬಿಡಬೇಕು. ನೀನು ಸತ್ಯವಂತನಾಗಿಯೇ ಜೀವಿಸಬೇಕು. ಸತ್ಯಕ್ಕೆ ಸಾಕ್ಷಿಯಾಗಿಯೇ ಜೀವಿಸಬೇಕು. ನಾಲ್ಕನೇದಾಗಿ ಯೇಸು ಹೇಳುತ್ತಾರೆ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ಪ್ರಾಣ ಜೀವ ಕೊಡಕ್ಕೂ ಸಿದ್ಧರಾಗಿರಬೇಕು. ಯೇಸುವಿಗಾಗಿ ಜೀವ ಕೊಡಲು ಸಹ ಸಿದ್ಧರಾಗಿರಬೇಕು. ಪ್ರೇಷಿತರನ್ನ ನೋಡಿ, 12 ಜನ ಪ್ರೇಷಿತರನ್ನ ನಾವು ನೋಡುತ್ತೇವೆ. 12 ಜನ ಪ್ರೇಷಿತರು ಸಹ ತ್ಯಜಿಸಿದರು. ಹೆಂಡತಿಯನ್ನ, ಮಕ್ಕಳನ್ನ ತ್ಯಜಿಸಿದರು. ವಿವಾಹವಾದವರು ತನ್ನ ಪ್ರಾಣವನ್ನೇ ಕೊಟ್ಟರು. ಗರ್ಗಸದಿಂದ ಹರಿದು ತುಂಡು ಮಾಡಿದರು. ಬಿಲ್ಲುಗಳನ್ನು ಒಡೆದು ತುಂಡು ಮಾಡಿದರು. ಅಂಬಿನಿಂದ ಒಡೆದು ತುಂಡು ಮಾಡಿದರು. ಶಿಲುಬೆಗೆ ಜಡಿದು ಕೊಂದರು. ಎಲ್ಲರೂ ರಕ್ತಸಾಕ್ಷಿಗಳಾಗಿಯೇ ಸತ್ತರು. ತನ್ನ ಪ್ರಾಣವನ್ನು ಕೊಡಲು ಸಂಪೂರ್ಣವಾಗಿ ಮುಂದೆ ಬಂದರು. ಸಂತ ಪೌಲರನ್ನು ಸಹ ನಾವು ನೋಡುತ್ತೇವೆ. ಪೇತ್ರರನ್ನ ನೋಡುತ್ತೇವೆ. ಪೇತ್ರನ ಮರಣ ವಿಕಾರ ಮರಣವಾಗಿತ್ತು. ನಿಜ ಹೇಳಬೇಕಾದರೆ ಪ್ರಭು ಯೇಸುವಿನ ಮರಣಕ್ಕಿಂತ ಪೇತ್ರನ ಮರಣ ತುಂಬಾ ತುಂಬಾ ಆಘಾತವಾಗಿತ್ತು. ಏಕೆಂದರೆ ಪೇತ್ರನನ್ನ ಕೊಂದದ್ದು ಕಲ್ಲುಗಳಿಂದ ಒಡೆದು. ಒಬ್ಬೊಬ್ಬರು ಕಲ್ಲುಗಳನ್ನು ಬೀಸುವಾಗ ಕಲ್ಲುಗಳು ತಲೆಯ ಮೇಲೆ, ಹಣೆಯ ಮೇಲೆ, ಕಣ್ಣಿನ ಮೇಲೆ, ಮುಖದ ಮೇಲೆ, ಅಲ್ಲಿನ ಮೇಲೆ, ದೇಹದ ಒಂದೊಂದು ಕಡೆ ಬಲವಂತವಾಗಿ ಕಲ್ಲುಗಳನ್ನು ಬೀಸುವಾಗ ನೋವುಗಳನ್ನು ಸಹಿಸಲಾಗದೆ ಅಮ್ಮ ಎಂದು ಬೆನ್ನಿಗೆ ಕೈ ಹಾಕುವಾಗ ಎದೆಗೆ ಕಲ್ಲು, ಎದೆಗೆ ಕೈ ಹಾಕುವಾಗ ಅಮ್ಮ ಎಂದು ಕಿರಿಚಿ ಎದೆಗೆ ಕೈ ಹಾಕುವಾಗ ತಲೆಯನ್ನು ಹಿಡಿದುಕೊಳ್ಳುವಾಗ ಕೆನ್ನೆಗೆ ಹಿಡಿದುಕೊಳ್ಳುವಾಗ ಹೊಟ್ಟೆಗೆ ಹಿಡಿದುಕೊಳ್ಳುವಾಗ ಒಂದೊಂದು ಕಲ್ಲುಗಳ ಬಿರುಸು ಪಿರಂಗಿ ಗುಂಡಿನಂತೆ ಬೀಳುತ್ತಾ ಇತ್ತು. ಹೇಳಲು ಅಸಾಧ್ಯವಾದಷ್ಟು ಯೋಚನೆ ಮಾಡಿ ನೋಡಿ.
ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ಯೇಸುವಿಗಾಗಿ ತಮ್ಮ ಪ್ರಾಣವನ್ನು ಹೇಗೆ ಕೊಟ್ಟರು? ಪೇತ್ರನ ಮರಣ ಭಯಂಕರವಾದ ಮರಣ. ಶಿರಚ್ಛೇದನ ಒಂದೇ ಏಟಿಗೆ ಹೊಡೆದು ಬಿಡ್ಬೋದು, ಒಂದೇ ಏಟು ಅಷ್ಟೇ. ಹಾಗೆ ಎರಡನೆಯದಾಗಿ ನಾವು ನೋಡುತ್ತೇವೆ, ಹಂಬಿನಿಂದ ಹೊಡೆಯುವ ಮರಣ. ಉಜ್ಜಿಕೊಳ್ಳೋಕ್ಕೂ ಆಗೋದಿಲ್ಲ, ಕೈ ಕಾಲುಗಳನ್ನು ಕಟ್ಟಿಬಿಟ್ಟಿರ್ತಾರೆ, ಉಜ್ಜಿಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ಪ್ರೇಷಿತರ ಮರಣವನ್ನ, ಪ್ರಭು ಯೇಸುವಿಗಾಗಿ ರಕ್ತಸಾಕ್ಷಿಯಾಗಿ ಮಾಡಿದ ಮರಣವನ್ನ ನಾವು ಚಿಂತಿಸುತ್ತೇವೆ. ನೋಡಿ, ಈಗ ಈ ಕಾಲದಲ್ಲಿ ನಾವು ಕೆಲವು ಸಂತರುಗಳನ್ನ ನೋಡುತ್ತೇವೆ ರಕ್ತಸಾಕ್ಷಿಗಳೆಂಬುದಾಗಿ. ನಾನು ಮದುವೆ ಆಗೋದಿಲ್ಲ ಎಂದು ಹೇಳುವುದಕ್ಕಾಗಿ ಒಂದು ರಕ್ತಸಾಕ್ಷಿ. ಪ್ರಿಯರೇ, ಪ್ರಭು ಯೇಸುವಿನ ಶುಭ ಸಂದೇಶವನ್ನ ಸಾರುತ್ತಾ, ಪ್ರಭು ಯೇಸುವಿನ ಶುಭ ಸಂದೇಶಕ್ಕಾಗಿ ರಕ್ತವನ್ನು ಸುರಿಸಿ, ಪ್ರಭು ಯೇಸುವಿನ ಶುಭ ಸಂದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟವರು ಪ್ರೇಷಿತರು. ಹೌದು ಪ್ರಿಯರೇ, ರಕ್ತಸಾಕ್ಷಿಗಳು ಎಂದು ನಾವು ನೋಡುತ್ತೇವೆ. ರಕ್ತಸಾಕ್ಷಿಗಳಲ್ಲಿ ವಿಭಿನ್ನತೆಯನ್ನು ನಾವು ನೋಡುತ್ತೇವೆ. ಪ್ರಭು ಯೇಸುವಿಗಾಗಿ ಮಾತ್ರವೇ, ಪ್ರಭು ಯೇಸುವಿಗಾಗಿ ಮಾತ್ರವೇ ತನ್ನ ದೇಹವನ್ನು ಬಿಟ್ಟುಕೊಡುವಂಥದ್ದು, ತನ್ನ ದೇಹವನ್ನು ಬಿಟ್ಟುಕೊಡುವಂಥದ್ದು ಪ್ರೇಷಿತರು ಮಾತ್ರ. ಈ ಪ್ರೇಷಿತರಂತೆಯೇ ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಒಂದು ತಾಯಿ ಮತ್ತು 7 ಜನ ಮಕ್ಕಳನ್ನ ನಾವು ನೋಡುತ್ತೇವೆ. ಹಂದಿಯ ಮಾಂಸವನ್ನು ತಿನ್ನಬಾರದೆಂಬ ಕಟ್ಟಳೆಯನ್ನು ಉಲ್ಲಂಘಿಸುವುದಕ್ಕಾಗಿ ಅರಸನು ಹಂದಿಯ ಮಾಂಸವನ್ನು ತಿನ್ನಲು ಪ್ರೇರೇಪಿಸುತ್ತಾನೆ. ಒಬ್ಬೊಬ್ಬರ ಮಕ್ಕಳ ಒಡ ಹುಟ್ಟಿದವರ ಕಣ್ಣಿನ ಎದುರುಗಡೆ, ಜನ್ಮ ಕೊಟ್ಟ ತಾಯಿಯ ಕಣ್ಣಿನ ಎದುರುಗಡೆ ಚರ್ಮವನ್ನು ಸುರಿಯುತ್ತಾರೆ. ಹಂದಿ ಮಾಂಸವನ್ನು ನೀನು ತಿನ್ನು ಎಂಬುದಾಗಿ. ತಿನ್ನಲಲ್ಲದ ಕಾರಣ ಚರ್ಮವನ್ನು ಸುರಿದುಕೊಳ್ಳುತ್ತಾರೆ. ತಲೆಯ ಕೂದಲಿನ ಚರ್ಮವನ್ನು ಬಿಚ್ಚುತ್ತಾರೆ. ಕಣ್ಣು ಗುಡ್ಡೆಗಳನ್ನು ಕೀಳುತ್ತಾರೆ. ನಾಲಿಗೆಗಳನ್ನು ಕತ್ತರಿಸುತ್ತಾರೆ. ಎತ್ತ ತಾಯಿಯ ಮುಂದೆ ಒಡ ಹುಟ್ಟಿದರ ಒಬ್ಬೊಬ್ಬರನ್ನು ಸಹ ಕ್ರೂರವಾಗಿ ಕೊಲ್ಲುವಂಥದ್ದು ರಕ್ತಸಾಕ್ಷಿ. ದೇವರ ವಾಕ್ಯವನ್ನು ಅನುಸರಿಸುವುದಕ್ಕಾಗಿ. ಇದನ್ನು ಯೇಸು ಹೇಳ್ತಾ ಇದ್ದಾರೆ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ಯೇಸುವಿಗಾಗಿ ನನ್ನ ಪ್ರಾಣವನ್ನು ಸಹ ಕೊಡಲು ಸಿದ್ಧರಾಗಿರಬೇಕು. ನ್ಯಾಯದ ನಿಮಿತ್ತವಾಗಿ, ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ನಾವು ಅನುಭವಿಸಲೇಬೇಕು. ಅದಕ್ಕೆ ನಾನು ಹೇಳಿದ ಪ್ರಾರಂಭದಲ್ಲಿ, ಒಂದು ಕುಟುಂಬದಲ್ಲಿ ಒಬ್ಬನು ನೀತಿವಂತನಾಗಿಯೂ ಅಥವಾ ಅವನು ಶುಶ್ರೂಷಕನಾಗಿಯೂ ನಿಜವಾಗಿ ದೇವರಿಂದ ಕರೆ ಹೊಂದಿದ ಶುಭ ಸಂದೇಶಕಾರನಿದ್ದಾನೆ ಎಂಬುದಾದರೆ ಅವನಲ್ಲಿ ಸಮಾಧಾನವೆಂಬುದು ಸಿಗುವುದು ಅತೀ ಕಷ್ಟ. ಒಂದು ಪಕ್ಷ ಆಧ್ಯಾತ್ಮಿಕತೆಯಲ್ಲಿ ನೆಲೆಯಾಗಿರುವಂತಹ ಪತಿಗೆ ತಕ್ಕಂತ ಒಂದು ಪತ್ನಿ, ದೇವರಲ್ಲಿ ನಿಜವಾದ ಆಳವಾದ ವಿಶ್ವಾಸವಿಟ್ಟಂತ ಪತ್ನಿ ಇದ್ದರೆ ಮಾತ್ರವೇ ಪರಸ್ಪರ ಒಬ್ಬರಿಗೊಬ್ಬರು ಆ ಜೀವನವನ್ನು ಸಹಿಸಿಕೊಂಡು ಪ್ರೀತಿಯಿಂದ ಬದುಕಲು ಸಾಧ್ಯ. ಅಲ್ಲದೆ ಯಾವ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ. ನೀತಿಯ ನಿಮಿತ್ತವಾಗಿ, ನ್ಯಾಯದ ನಿಮಿತ್ತವಾಗಿ ಅನೇಕ ಜೀವಾವಧಿ ಶಿಕ್ಷೆಗಳು ಕುಟುಂಬಗಳಲ್ಲಿದೆ ಪ್ರಿಯರೇ. ಎಷ್ಟೋ ಕುಟುಂಬಗಳು ನರಕ ಯಾತನೆಯಲ್ಲಿದೆ. ಪ್ರಾರ್ಥಿಸುವವರ ಜೀವನ ನರಕ ಯಾತನೆಯಲ್ಲಿ ಬೆಂಕಿಯ ಮಧ್ಯೆ ನಿಲ್ಲುವಂತಿದೆ. ಹೇಗೆ ಈ ಅನಾನ್ಯ, ಅಜಾರಿಯ, ಮಿಶಾಯಲರನ್ನ ಬೆಂಕಿಯ ಮಧ್ಯದಲ್ಲಿ ಹಾಕಿದರೋ ಹಾಗೆ ಈ ಬೆಂಕಿಯ ಮಧ್ಯದಲ್ಲಿ ತಳ್ಳಲ್ಪಟ್ಟಂತಹ ವ್ಯಕ್ತಿಗೆ ಸಾಂತ್ವನ ಸರ್ವೇಶ್ವರ ಸ್ವಾಮಿ ದೇವರೇ ಆಗಿದ್ದಾರೆ. ಎಲ್ಲವನ್ನು ಸಹಿಸುವ ಶಕ್ತಿಯನ್ನು ದೇವರು ಕೊಡುತ್ತಾರೆ. ಈಗ ಈ ತಪಸ್ಸು ಕಾಲದಲ್ಲಿ ನಾನು ನನ್ನ ಪ್ರಭುವಿಗಾಗಿ ಜೀವಿಸಬೇಕು ಎಂಬಂತಹ ಒಂದು
ಸವಾಲನ್ನು ತೆಗೆದುಕೊಳ್ಳಬೇಕು. ಈ ಸವಾಲನ್ನು ನಾನು ತೆಗೆದುಕೊಳ್ಳಬೇಕಾದರೆ ಈ 15ನೇ ಅಧ್ಯಾಯದ ವಚನದಲ್ಲಿ 33ನೇ ವಾಕ್ಯದಲ್ಲಿ ಪ್ರಭು ಯೇಸು ಹೇಳುತ್ತಾರೆ, ನಿಮ್ಮಲ್ಲಿ ಯಾವನು ತನಗಿರುವುದನ್ನೆಲ್ಲ ಪರಿತ್ಯಾಗ ಮಾಡುವುದಿಲ್ಲವೋ ಅವನು ನನ್ನ ಶಿಷ್ಯನಾಗಲಾರನು. ನನ್ನಲ್ಲಿರುವುದೆಲ್ಲವನ್ನ ಪರಿತ್ಯಾಗ ಮಾಡಬೇಕು, ಬಿಟ್ಟು ಬಿಡಬೇಕು. ಹಣ ಇದೆಯಾ ಬಿಟ್ಟು ಬಿಡು, ಆಸ್ತಿ ಇದೆಯಾ ಬಿಟ್ಟು ಬಿಡು, ಕೆಟ್ಟದ್ದಿದೆಯಾ ಬಿಟ್ಟು ಬಿಡು, ಕೋಪ ಇದೆಯಾ ಬಿಟ್ಟು ಬಿಡು, ವೈರಾಗ್ಯ ಇದೆಯಾ ಬಿಟ್ಟು ಬಿಡು, ಮನಸ್ತಾಪ ಇದೆಯಾ ಬಿಟ್ಟು ಬಿಡು, ಸೇಡಿದೆಯಾ ಬಿಟ್ಟು ಬಿಡು, ದೂಷಣೆ ಇದೆಯಾ ಬಿಟ್ಟು ಬಿಡು, ಹೊಲಸಿದೆಯಾ ಬಿಟ್ಟು ಬಿಡು, ಅಶ್ಲೀಲತೆ ಮಾತುಗಳಿದೆಯಾ ಬಿಟ್ಟು ಬಿಡು, ಅಶ್ಲೀಲಕರವಾದ ನೋಡುತ್ತಾ ಇದೆಯಾ ಬಿಟ್ಟು ಬಿಡು, ವಿಧೇಯತೆ ಇಲ್ವಾ ಬಿಟ್ಟು ಬಿಡು, ನೀತಿಯಿಂದ ಜೀವಿಸ್ತಾ ಇಲ್ವಾ ಬಿಟ್ಟು ಬಿಡು, ಲಂಚ ತೆಗೆದುಕೊಳ್ತಾ ಇದೆಯಾ ಬಿಟ್ಟು ಬಿಡು, ಕುಡಿತಾ ಇದೆಯಾ ಬಿಟ್ಟು ಬಿಡು, ಹೊಲಸು ಮಾತನಾಡ್ತಾ ಇದೆಯಾ ಬಿಟ್ಟು ಬಿಡು, ಬಿಟ್ಟು ಬಿಡು. ತನಗಿರುವುದೆಲ್ಲವನ್ನ ಪರಿತ್ಯಾಗ ಮಾಡದೆ ಶಿಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ಈ ತಪಸ್ಸು ಕಾಲ ನಮ್ಮಲ್ಲಿರುವುದೆಲ್ಲವನ್ನ ಪರಿತ್ಯಾಗ ಮಾಡುವಂತಹ ಕಾಲವಾಗಿದೆ. ಪ್ರಭು ಯೇಸು ನನ್ನ ಮುಂದೆ ಶಿಲುಬೆಯಲ್ಲಿ ತೂಗಿ ನಿಂತಿರುವ ಆ ದಾರುಣ್ಯವಾದ ಆ ಪೂಜ್ಯ ಮುಖವನ್ನ ಶರೀರವನ್ನು ನೋಡುತ್ತಾ, ನನಗಾಗಿ ಅಲ್ಲವೇ ಯೇಸುವೆ ನೀ ಸತ್ತದ್ದು ಎಂದು ಎಣಿಸುತ್ತಾ, ನನಗಾಗಿ ಯೇಸು ಸತ್ತರು ಎಂಬುದಾಗಿ ನಿನ್ನಲ್ಲಿ ವಿಶ್ವಾಸವಿಟ್ಟ ಯೇಸುವನ್ನು ನೋಡಿ ಆ ಯೇಸುವಿನ ಘೋರ ಯಾತನೆಯನ್ನು ನೀನು ಸ್ಮರಿಸಿದ್ದೆ ಆದರೆ ನಿನಗೆಲ್ಲವನ್ನು ಪರಿತ್ಯಜಿಸಲು ಸಾಧ್ಯ, ಎಲ್ಲವನ್ನು ಪರಿತ್ಯಜಿಸಲು ಸಾಧ್ಯ. ಇನ್ನು ನಮ್ಮಲ್ಲಿ ಎಷ್ಟು ಜನರಲ್ಲಿ ಇದೆ, ಎಷ್ಟು ಜನರಲ್ಲಿ ಕೆಟ್ಟದಿದೆ ಯೋಚನೆ ಮಾಡಿ ನೋಡಿ. ಎಷ್ಟು ಜನರಲ್ಲಿ ನಮ್ಮಲ್ಲಿ ಕೆಟ್ಟದ ಅಡಕವಾಗಿದೆ. ಮೇಲೆ ಎಷ್ಟು ಜನ ಬರೀ ನಟನೆ ಮಾಡ್ತಾ ಇದ್ದೀವಿ, ಹಾಡಾಡ್ತಾ ಪ್ರಾರ್ಥನೆ ಮಾಡ್ತಾ, ಅಥವಾ ಬರೀ ಬಲಿಪೂಜೆಗೆ ಹೋಗ್ತಾ, ಅಥವಾ ಜಪಸರ ಮಾಡುತ್ತಾ ಬರೀ ನಟನೆ ಮಾಡ್ತಾ ಇದ್ದಾವೆ. ಆದರೆ ನಮ್ಮಲ್ಲಿರುವುದನ್ನ ಪರಿತ್ಯಜಿಸ್ತಾ ಇದ್ದೇವಾ? ನಿಮ್ಮಲ್ಲಿರುವುದನ್ನ ಪರಿತ್ಯಜಿಸಿದ್ದೀರಾ? ಈ 17ನೇ ದಿನಕ್ಕೆ ನಾವು ತಪಸ್ಸು ಕಾಲದಲ್ಲಿ ಇದ್ದೇವೆ. ನಾನು ಏನನ್ನ ಪರಿತ್ಯಜಿಸಿದ್ದೇನೆ? ನನ್ನ ಬಾಯಿಂದ ಬರುವ ಮಾತನ್ನು ಪರಿತ್ಯಜಿಸಿದ್ದೇನಾ? ಇನ್ನೊಬ್ಬರ ಬಗ್ಗೆ ಮಾತನಾಡುವುದನ್ನು ನಾನು ನಿಲ್ಲಿಸಿದ್ದೇನಾ? ಇನ್ನೊಬ್ಬರನ್ನ ದೂಷಿಸುವುದನ್ನು ನಿಲ್ಲಿಸಿದ್ದೇನಾ? ಸುಳ್ಳಾಡುವುದನ್ನು ನಿಲ್ಲಿಸಿದ್ದೇನಾ? ನಾನು ಒಳ್ಳೆಯವಳು ಅವರು ಕೆಟ್ಟವರು ಎಂದು ಹೇಳುವುದನ್ನು ನಿಲ್ಲಿಸಿದ್ದೇನಾ? ಇಲ್ಲ ಇಲ್ಲ. ಇನ್ನೇನು ನಿನ್ನ ತಪಸ್ಸು ಕಾಲ, ಅದುವೇ ನಿನ್ನ ಮರಣದ ಕಾಲ. ಪಾಪಕ್ಕೆ ಸಂಬಳ ಮರಣ, ಅದುವೇ ನಿನ್ನ ಮರಣದ ಕಾಲ. ತಪಸ್ಸು ಕಾಲ ನನ್ನನ್ನು ಪರಿತ್ಯಜಿಸುವ ಕಾಲ, ನೀನು ಸಂಧಿಸದವರನ್ನು ಸಂಧಿಸುವ ಕಾಲ, ನೀನು ಕ್ಷಮೆಯಾಚಿಸುವ ಕಾಲ, ನಿನ್ನನ್ನು ತಗ್ಗಿಸಿಕೊಳ್ಳುವ ಕಾಲ, ನಿನ್ನಲ್ಲಿರುವುದನ್ನು ಬಿಟ್ಟು ಬಿಡುವ ಕಾಲ, ಕೇಡಿಗೆ ಪ್ರತಿಯಾಗಿ ಕೇಡನ್ನು ಮಾಡದೇ ಇರುವ ಕಾಲ, ಒಳಿತಿನಿಂದ ಕೆಡುಕನ್ನು ಸೋಲಿಸುವ ಕಾಲ, ದಯೆ ಸದ್ಗುಣಗಳಿಂದಿರುವ ಕಾಲ, ನಿನ್ನ ಶತ್ರುವನ್ನು ನೋಡಿ ಹಿಗ್ಗುವ ಕಾಲವಲ್ಲ, ನಿನ್ನ ಶತ್ರುವನ್ನು ನೋಡಿ ಸಹಾಯ ಮಾಡುವ ಕಾಲ. ತನಗಿರುವುದೆಲ್ಲವನ್ನ ಪರಿತ್ಯಜಿಸದ ಹೊರತು ಅವನು ನನ್ನ ಶಿಷ್ಯನಾಗಲಾರ. ಪ್ರೀಸಲೋ ಆಲೋಚಿಸು ನನ್ನ ಸಹೋದರ ಸಹೋದರಿ, ಆಲೋಚಿಸು. ನನ್ನ ಬಾಯಿಂದ ಹೊರಡುವ ಮಾತುಗಳು ಎಷ್ಟು ಕ್ಲಿಷ್ಟಕರವಾಗಿದೆ, ಎಷ್ಟು ಶಾಪಕರವಾಗಿದೆ, ಎಷ್ಟು ಕ್ರೂರತನವಾಗಿದೆ. ಹೇಗೆ ನಾನು ಬೆಂಕಿಯನ್ನು ಹೊತ್ತಿಸುತ್ತಾ ಇದ್ದೇನೆ. ಸ್ವಾಮಿ 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 ಎನ್ನುವರು ಯಾರು ಸ್ವರ್ಗ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ಪ್ರಭು ಯೇಸು ಹೇಳುತ್ತಾರೆ. ಬರೀ ನಾವು ಸ್ವಾಮಿ ಸ್ವಾಮಿ ಯೇಸುವೇ ಸ್ತೋತ್ರ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಅಂದ್ರೆ ಸ್ವರ್ಗಕ್ಕೆ ಸೇರುವುದಿಲ್ಲ. ಮೊಬೈಲ್ನ ಕಿವಿಯಲ್ಲೆಲ್ಲ ತಲೆ ತೂತು ಮಾಡಿ ಒಳಗಡೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಬದಲಾವಣೆನೇ ಇಲ್ಲ.
ನೀನು ಏನು ಕೇಳಿದ್ರೆ ಏನು ಪ್ರಯೋಜನ, ನಾನು ಏನು ಕೇಳಿದ್ರೆ ಏನು ಪ್ರಯೋಜನ? ನನ್ನಲ್ಲಿ ದ್ವೇಷ, ಮತ್ಸರ, ಅಗೆತನ, ಕ್ರೂರತನ, ಅಹಂಕಾರ, ಅಹಂಭಾವ, ನಾನತ್ವಗಳಿದ್ದುಕೊಂಡು ನಾನು ನಿಮ್ಮ ಮುಂದೆ ಶುಭ ಸಂದೇಶವನ್ನು ಸಾರಿದರೆ ನನ್ನಂಥ ಒಬ್ಬ ವಂಚಕ, ದ್ರೋಹಿ, ದೈವದ್ರೋಹಿ ಯಾರು ಇರುವುದಿಲ್ಲ. ಹೇಗೆ ಶಿಷ್ಯರಾಗಲು ಸಾಧ್ಯ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೌದು ಪ್ರಿಯರೇ, ಪರಿತ್ಯಜಿಸಬೇಕು. ಬರೀ ಬಾಯಿಯ ಮಾತಿನಿಂದ ಅಲ್ಲ, ಪರಿತ್ಯಜಿಸಬೇಕು. ಬೆಳಿಗ್ಗೆ ಎದ್ರೆ ಸಾಕು ಇನ್ನೊಬ್ಬರ ಬಗ್ಗೆ ಮಾತು, ಮಧ್ಯಾಹ್ನ ಆದ್ರೆ ಸಾಕು, ಸಂಜೆ ಆದ್ರೆ ಸಾಕು, ರಾತ್ರಿ ಆದ್ರೆ ಸಾಕು, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫಾರಮ್. ನಿನಗೆ ಗೊತ್ತಾ ಈ ವಿಷಯ? ತಾನು ಒಳ್ಳೆಯವಳು, ತಾನು ಒಳ್ಳೆಯವನು, ಇನ್ನೊಬ್ಬರೆಲ್ಲ ಕೆಟ್ಟವರು. ಬಾಯಿ ತೆರೆದ್ರೆ ಆಹಾಹಾ ಅಪ್ಪ ಹೇಳಬೇಕು, ನೋಡೋರು ಕೇಳಬೇಕು, ಅಯ್ಯೋ ಎಂತ ಒಳ್ಳೆಯವಳಪ್ಪ ಇವಳು, ಏನ್ ಚೆನ್ನಾಗಿ ಮಾತಾಡ್ತಾಳೆ, ಎಂತ ಚೆನ್ನಾಗಿ ಮಾತನಾಡ್ತಾನೆ ಬಾಯಿ ತೆರೆದ್ರೆ. ಆದರೆ ಒಳಗಡೆ ಇರುವಂತಹ ಕಲ್ಮಶವಾದ ಹೃದಯವನ್ನ ನೋಡಿದ್ರಲ್ಲ, ಕೊಳೆತು ನಾರು ಹೋಗಿರ್ತದೆ. ಇದು ನಾನು ಮತ್ತು ನೀವಾಗಿದ್ದೇವಾ ಇಂಥ ಸ್ವಭಾವದಲ್ಲಿ? ಯೋಚನೆಗೆ ತೆಗೆದುಕೊಳ್ಳಬೇಕು, ಯೋಚನೆಗೆ ತೆಗೆದುಕೊಳ್ಳಬೇಕು. ಪ್ರಿಯ ಸಹೋದರನೇ, ಸಹೋದರಿ, ಈ ಜೀವನ ಶ್ರೇಷ್ಠ, ಈ ಜೀವನ ಅಮೂಲ್ಯ. ಆದರೆ ಈ ಅಮೂಲ್ಯವಾದ ಜೀವನವನ್ನು ನಾನು ಯಾವ ವಿಧದಲ್ಲಿ ಮುನ್ನಡೆಸಿ ಹೋಗ್ತಾ ಇದ್ದೇನೆ? ಇದುವೇ ಮುಖ್ಯ, ಇದುವೇ ಮುಖ್ಯ. ನಾವು ಬರೀ ದೇವರ ವಾಕ್ಯನ ಓದುವುದರಿಂದ ಏನು ಪ್ರಯೋಜನವಿಲ್ಲ. ಸಂಧಾನವಿರಬೇಕು, ಸಂಧಾನವಿರಬೇಕು, ಸಂಧಾನ ಮಾಡಬೇಕು. ಕಾಂಪ್ರಮೈಸ್ ಇರಬೇಕು. ಹೋಗು, ಕಾಂಪ್ರಮೈಸ್ ಮಾಡು. ನಿನ್ನೊಳಗೆ ಕೆಟ್ಟದಿದೆಯಾ? ಕೆಟ್ಟದರಲ್ಲಿಯೇ ನೀನು ಜೀವಿಸ್ತಾ ಇದೆಯಾ? ಕೆಟ್ಟದರಲ್ಲಿಯೇ ಚಿಂತಿಸಿ, ಕೆಟ್ಟದಲ್ಲಿಯೇ ನೀನು ಮಲಗಿದೆಯಾ? ಎದ್ದೇಳು, ಎಚ್ಚರವಾಗು. ನಿದ್ದೆ ಮಾಡುವನಾಗಿ ನಟಿಸಬೇಡ, ಎದ್ದೇಳು, ಸಂಧಾನಕ್ಕೆ ಹೋಗು, ಕಾಂಪ್ರಮೈಸ್ಗೆ ಹೋಗು. ನಿನ್ನ ತಪ್ಪುಗಳನ್ನು ಅರಿಕೆ ಮಾಡಿಕೋ, ನಿನ್ನ ಪಾಪಗಳನ್ನು ಒಪ್ಪಿಕೋ, ನಿನ್ನ ದ್ರೋಹಗಳನ್ನು ಒಪ್ಪಿಕೋ, ನಿನ್ನಲ್ಲಿರುವ ಕೆಟ್ಟದನ್ನು ಒಪ್ಪಿಕೋ. ಇದೇ ತಪಸ್ಸು ಕಾಲ, ಸುಪ್ರಸನ್ನತೆಯ ಕಾಲ, ಆಶೀರ್ವಾದದ ಕಾಲ, ಬಿಡುಗಡೆಯ ಕಾಲ, ತಕ್ಕ ಕಾಲ, ತಪಸ್ಸಿನ ಕಾಲ, ಉಪವಾಸದ ಕಾಲ, ತ್ಯಾಗದ ಕಾಲ, ಸವಾಲಿನ ಕಾಲ. ಯೋಚನೆ ಮಾಡು ನನ್ನ ಸಹೋದರ, ಸಹೋದರಿ. ನಾವು ಯಥೇಚ್ಛವಾಗಿ ಹೆಚ್ಚಾಗಿ ಏನ್ ನೋಡ್ಬೇಕು ಗೊತ್ತಾ ಪ್ರಿಯರೇ? ಮೊದಲು ನಮ್ಮ ಕುಟುಂಬವನ್ನು ನಾವು ನೋಡಬೇಕು. ಅಂದರೆ ಕುಟುಂಬದಲ್ಲಿ ನಾನು ನನ್ನ ಕುಟುಂಬದ ವ್ಯಕ್ತಿಗಳ ಮುಂದೆ ಹೇಗಿದ್ದೇನೆ? ನೋಡಿ, ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ಇದ್ದಾನೆ ಅಂತ ಎಣಿಸಿಕೊಳ್ಳಿ, ಅಥವಾ ನಾನೇ ಎಂದು ಎಣಿಸಿಕೊಳ್ಳಿ. ನಾನು ತಂದೆಯಾಗಿದ್ದೇನೆ ಎಂಬುದಾಗಿ ಎಣಿಸಿಕೊಳ್ಳಿ. ಒಂದು ಕುಟುಂಬಕ್ಕೆ ತಂದೆಯಾಗಿದ್ದೇನೆ. ಈಗ ನನ್ನ ಹೆಂಡತಿಯನ್ನು ನೋಡಿ, ನನ್ನ ಮಕ್ಕಳನ್ನು ನೋಡಿ, ನನ್ನ ಎತ್ತವರನ್ನು ನೋಡಿ, ಒಡಹುಟ್ಟಿದವರನ್ನು ನೋಡಿ, ಅವರು ಮಾಡುವ ತಪ್ಪುಗಳನ್ನೆಲ್ಲ ನೀನು ಮಾಡುವುದು ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ ಎಂದು ಹೇಳುತ್ತಾ ಇದ್ರೆ ಏನು ಸಂಭವಿಸುತ್ತದೆ? ಕೆಲವರು ಹೇಳ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಪ್ಪ, ಏನು ಮಾಡಕ್ಕಾಗೋದಿಲ್ಲ, ಸಹಿಸ್ಕೊಳ್ಬೇಕು, ಆಗೋದಿಲ್ಲ, ನೋ ಕಾಂಪ್ರಮೈಸ್. ತಪ್ಪು ತಪ್ಪೆ, ತಪ್ಪು ತಪ್ಪೆ, ಕಡ್ಡಾಯ ಹೇಳಲೇಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸಹೋದರ, ಸಹೋದರಿ ಎಲ್ಲರನ್ನ ಸಿದ್ಧರಾಗಿರ್ಬೇಕು. ಅವ್ರು ನಿನ್ನ ತ್ಯಜಿಸ್ಲಿಕ್ಕೆ ಅವ್ರು ನಿನ್ನ ತ್ಯಜಿಸ್ತಾರಂದ್ರೆ ನೀನು ಅದಕ್ಕೆ ಸಿದ್ಧರಾಗಿರ್ಬೇಕು. ನೀನು ಅವರ ತಪ್ಪನ್ನ ತೋರಿಸಿ, ಅವರನ್ನ ಖಂಡಿಸಿ, ಅವ್ರು ನಿನ್ನ ತ್ಯಜಿಸ್ತಾರಂದ್ರೆ ನೀನು ಸಿದ್ಧರಾಗಿರ್ಬೇಕು. ಸಿಕ್ಕುದಿಲ್ಲ ಸಮಾಧಾನ. ಗಂಡನಿಗೆ ಹೆಂಡತಿಯಿಂದ ಸಂತೋಷ ಸಿಕ್ಕುದಿಲ್ಲ, ಮಕ್ಕಳಿಂದ ಸಿಕ್ಕುದಿಲ್ಲ. ಯಾಕೆ? ಅತ್ತಿಯು ಯೇಸು ಸ್ವಾಮಿ ಹೇಳ್ತಾರೆ, ನಾನು ಈ ಲೋಕಕ್ಕೆ ಬಂದದ್ದು ಸಮಾಧಾನವನ್ನು ಕೊಡಲಿ ಎಂದು ವಿಚಾರಿಸಿದ್ರಾ? ಇಲ್ಲ, ಇಲ್ಲ,
ಬೆಂಕಿಯನ್ನು ಹೊತ್ತಿಸಲು ಬಂದಿದ್ದೇನೆ. ಎಲ್ಲಿ? ದೇವರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲಿ ಬೆಂಕಿಯನ್ನು ಹೊತ್ತಿಸುತ್ತೇನೆ ಎಂಬುದಾಗಿ. ಗಂಡ, ಹೆಂಡತಿ, ತಂದೆ, ಮಗಳು, ಅತ್ತೆ, ಸೊಸೆ ಇವರ ಮಧ್ಯದಲ್ಲಿ ನಾನು ಬೆಂಕಿಯನ್ನು ಹೊತ್ತಿಸಲು ಬಂದಿದ್ದೇನೆ. ಏನದು ಬೆಂಕಿ? ಒಳ್ಳೆಯದು ಹೇಳುವಾಗ ಕೇಳಲಿಕ್ಕೆ ಆಗೋದಿಲ್ಲ, ಹತ್ತಿ ಉರಿತದೆ. ಮಾಡಬೇಡ ಅಂದ್ರೆ ಬೆಂಕಿ ಹತ್ತಿ ಉರಿತದೆ, ಹೋಗಬೇಡ ಅಂದ್ರೆ ಆ ಬೆಂಕಿ ಹತ್ತಿ ಉರಿತದೆ. ಎಲ್ಲಿಗೆ ಹೋದ ಎಂಬುದಾದ್ರೆ ಹೇಳಿದ್ರೆ ಬೆಂಕಿ ಹತ್ತಿ ಉರಿತದೆ. ಯಾಕೆ ಮಾಡಿದೆ ಎಂದು ಹೇಳಿದರೆ ಬೆಂಕಿ ಹತ್ತಿ ಉರಿತದೆ. ಅದೇ ನೀನು ಏನನ್ನೂ ಕೇಳಬೇಡ. ನಿನ್ನ ಹೆಂಡತಿ 24 ಗಂಟೆ ಮೊಬೈಲ್ ಇಟ್ಕೊಂಡು 24 ಗಂಟೆ ಮಾತಾಡಿ ಕೂತ್ಕೊಂಡು ನೀನು ಏನೂ ಕೇಳದೆ ಹೋದ್ರೆ, ಅಯ್ಯೋ ನನ್ನ ಗಂಡ ಎಷ್ಟು ಒಳ್ಳೆಯವರು ಗೊತ್ತುಂಟಾ. ನಿನ್ನ ಮಕ್ಕಳು ಎಲ್ಲಿ ಹೋದ್ರು ಏನು ಮಾಡಿದ್ರು ಏನೂ ಕೇಳದೆ ಅವ್ರಿಗೆ ಬೇಕಾದದೆಲ್ಲ ಕೊಡ್ತಾ ಇದ್ರೆ, ನಮ್ ಡ್ಯಾಡಿ ಎಷ್ಟು ಒಳ್ಳೆಯವರು ಗೊತ್ತುಂಟಾ. ಅದೇ ಡ್ಯಾಡಿ ಕೇಳಿ ಏನ್ ಮಾಡ್ತಾ ಇದೀಯಾ, ಎಲ್ಲಿ ಹೋಗ್ತಾ ಇದೀಯಾ, ಯಾಕೆ ಇಷ್ಟೊತ್ತು ಮಲಗು, ನೀನು ಏನ್ ಇನ್ನು ಫೋನಲ್ಲಿ ಇದೆಯಲ್ಲ, ನೀನ್ ಏನ್ ತಿಳ್ಕೊಂಡಿದ್ಯ ಅಂತ ಡ್ಯಾಡಿ ಸ್ವಲ್ಪ ಕೆದಕ್ಲಿ. ಆವಾಗ ಮಮ್ಮಿ ಹೇಳ್ತಾಳೆ, ನಿಮ್ಮ ಅಪ್ಪ ಹಾಗೇನೆ ಕಣೋ, ಅಯ್ಯೋ ನಿಮ್ಮ ಅಪ್ಪ ಹಾಗೇನೆ, ಏನು ಮಾಡಕ್ಕಾಗಲ್ಲ. ಅಪ್ಪನ ಬಗ್ಗೆ ಒಂದು ದೊಡ್ಡ ಸೀಲ್ ಹಾಕ್ತಾಳೆ ಮಕ್ಕಳ ಮನಸ್ಸಲ್ಲಿ. ಯಾಕಂದ್ರೆ ಅವಳು ಇಟ್ಕೊಂಡಿರ್ತಾಳಲ್ಲ, ಅವಳು ಮೊಬೈಲ್ ಇಲ್ಲಾಂದ್ರೆ ಸತ್ತೋಗ್ತಾಳೆ, ಹುಚ್ಚಿ ಆಗ್ಬಿಡ್ತಾಳೆ. ಅಥವಾ ಅವನಿಗೆ ಮೊಬೈಲ್ ಏನಂದ್ರೆ ಅವನು ಹುಚ್ಚನಾಗ್ಬಿಡ್ತಾನೆ. ಗಂಡನಿಗೆ ಮೊಬೈಲ್ ಏನಂದ್ರೆ ಗಂಡನು ಹುಚ್ಚನಾಗ್ಬಿಡ್ತಾನೆ. ಈಗಿನ ಕಾಲದ ಪರಿಸ್ಥಿತಿ ಹಾಗೆ ಆಗಿ ಹೋಗಿದೆ. ಖಂಡಿಸುವಿಕೆ ಬರುವಾಗ ನೀನು ದಂಡಿಸಲ್ಪಡುತ್ತೀಯಾ. ತಂದೆಯಾಗಿರುವ ನೀನು, ಗಂಡನಾಗಿರುವ ನೀನು ದಂಡಿಸಲ್ಪಡುತ್ತೀಯ. ಮಾನಸಿಕವಾಗಿ, ಆಂತರಿಕವಾಗಿ ದಂಡಿಸಲ್ಪಡುತ್ತೀಯ ನೀನು ಖಂಡಿಸುವಾಗ. ಆದರೆ ನನ್ನ ಸಹೋದರನೇ, ಸಹೋದರಿಯೇ, ಚಿಂತಿಸಬೇಡ. ನೀನು ದಂಡಿಸಲ್ಪಡಬಹುದು, ಆದರೆ ನೀನು ಇಲ್ಲಿ ದಂಡಿಸಲ್ಪಡುವಾಗ ನೀನು ಪ್ರಭುವಿನ ಶಿಷ್ಯನಾಗುವೆ, ಶಿಷ್ಯಳಾಗುವೆ. ನಾನು ಬೆಂಕಿಯನ್ನು ಹೊತ್ತಿಸಲು ಬಂದಿದ್ದೇನೆ, ಸಮಾಧಾನವನ್ನು ಕೊಡಲಲ್ಲ. ಸೊಸೆಗೆ ವಿರುದ್ಧವಾಗಿ ಅತ್ತೆಗೆ, ತಾಯಿಗೆ ವಿರುದ್ಧವಾಗಿ ಮಗಳಿಗೆ, ಸಹೋದರನ ವಿರುದ್ಧವಾಗಿ ಸಹೋದರಿಗೆ, ಗಂಡನಿಗೆ ವಿರುದ್ಧವಾದ ಹೆಂಡತಿಗೆ ನಾನು ಬೆಂಕಿ ಹತ್ತಿಸಲು ಬಂದಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ತನಗಿರುವುದೆಲ್ಲವನ್ನ ಪರಿತ್ಯಾಗ ಮಾಡುವುದಿಲ್ಲವೋ ಅವನು ನನ್ನ ಶಿಷ್ಯನಾಗಲಾರ. ನಿನ್ನಲ್ಲಿರುವುದನ್ನು ನೀನು ತ್ಯಜಿಸದ ಹೊರತು ನೀನು ಶಿಷ್ಯರಾಗುವುದಿಲ್ಲ. ನಾನು ತ್ಯಜಿಸಲು ಸಿದ್ಧನಾಗಿರಬೇಕು. ದೇವರಿಗೆ ವಿರುದ್ಧವಾದವುಗಳನ್ನು ತ್ಯಜಿಸಲು ಸಿದ್ಧನಾಗಿರಬೇಕು. ಮಾತ್ರವಲ್ಲ, ನಿನ್ನ ಮುಂದೆ ಯಾರೇ ಇದ್ದರೂ ದೇವರು ನಿನ್ನನ್ನು ಕರೆದಿರುವ ಕರೆಗನುಗುಣವಾಗಿ ತಪ್ಪನ್ನ ತಪ್ಪು ಎಂದು ತೋರಿಸಲ್ಪಡುವಾಗ, ಅಥವಾ ತಪ್ಪನ್ನು ತೋರಿಸಿ ನೀನು ಶಿಕ್ಷಿಸಲ್ಪಡುವಾಗ ನೀನು ಪ್ರಭುವಿನ ಶಿಷ್ಯನಾಗುವೆ ಎಂಬುದಾಗಿ ಪ್ರಭು ಯೇಸು ಲೂಕನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ಹೇಳುತ್ತಾ ಇದ್ದಾರೆ. ಧ್ಯಾನಿಸು ನನ್ನ ಸಹೋದರನೇ, ಸಹೋದರಿ. ನಮ್ಮ ಜೀವನ, ನಮ್ಮ ಜೀವನ ಯಾವ ವಿಧದಲ್ಲಿದೆ? ನಮ್ಮ ಜೀವನ ಹೇಗೆ ಇದೆ? ಪ್ರಭುವಿಗಾಗಿ ಜೀವಿಸುತ್ತೇವೆ ಎಂದು ಹೇಳುತ್ತಾ ಇದ್ದೇವೆ, ಹಗಲಿರುಳು ಪ್ರಾರ್ಥಿಸುತ್ತೇವೆ ಎಂದು ಹೇಳುತ್ತೇವೆ, ಬಲಿ ಪೂಜೆಗೆ ಹೋಗುತ್ತೇನೆ ಎಂದು ಹೇಳುತ್ತೇವೆ, ಧ್ಯಾನಕ್ಕೆ ಹೋಗುತ್ತೇವೆ ಎಂದು ಹೇಳುತ್ತೇವೆ, ಮಾಡ್ತೇವೆ. ಆದರೆ ವಾಕ್ಯಕ್ಕೆ ತಕ್ಕುದಾದ ಜೀವನ ನಮ್ಮದಿಲ್ಲ. ತಪ್ಪು ಮಾಡಿದ್ರೆ ಕಾಂಪ್ರಮೈಸ್ ಇಲ್ಲ, ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. ತಪ್ಪು ಮಾಡಿದ್ರೆ ಕಾಂಪ್ರಮೈಸ್ ಇಲ್ಲ, ತಪ್ಪು ಮಾಡಿದ್ರೆ ಕಂಡೀಷನ್. ಇವತ್ತು ಅವ್ರು ಕೇಳದಿಲ್ಲ ಇರ್ಬೋದು, ಒಂದು ದಿನ ಬರ್ತದೆ, ಒಂದು ಕಾಲ ಬರ್ತದೆ. ನೀನು ಹೇಳಿದ್ದೆಲ್ಲ, ನಿನ್ನ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಒಡ ಹುಟ್ಟಿದವರು ಇರ್ಬೋದು, ಒಂದು ಕಾಲ ಬರುವಾಗ ಆ ಕಾಲವೇ ಅವರಿಗೆ ಅದನ್ನು ಕಲಿಸುತ್ತದೆ, ಅದನ್ನು ತಿಳಿಸುತ್ತದೆ. ನೀನು ಟೆನ್ಷನ್ ಮಾಡಬೇಕಾಗಿಲ್ಲ, ತಲೆ ಚಚ್ಚಿಕೊಂಡು ಪ್ರಯೋಜನವಿಲ್ಲ. ಕಾಲ ಬರುತ್ತದೆ, ಕಾಲ ಉತ್ತರ ಕೊಡುತ್ತದೆ. ಏನೇ ಕುಯುಕ್ತಿ ಮಾಡಿದರೂ ಆ ಕುಯುಕ್ತಿಯೇ ಅವರು ತೋಡಿದ ಗುಂಡಿಯಲ್ಲಿ ಅವರನ್ನೇ ಬೀಳುವಂತೆ ಮಾಡುತ್ತದೆ. ಆದರೆ ನೀ ಎಲ್ಲವನ್ನ ಪರಿತ್ಯಜಿಸಲು ಸಿದ್ಧನಿರಬೇಕು. ಪ್ರಭುವಿಗೆ ವಿರುದ್ಧವಾದುದೆಲ್ಲವನ್ನ ಪರಿತ್ಯಜಿಸಲು ಸಿದ್ಧನಿರಬೇಕು.
ನಿನ್ನಲ್ಲಿ ನನ್ನಲ್ಲಿರುವಂತಹ ಎಲ್ಲ ಸ್ವಭಾವಗಳು, ದೇವರಿಗೆ ಬೇಡವಾದ ಸ್ವಭಾವಗಳೆಲ್ಲವನ್ನ ಪರಿತ್ಯಜಿಸಲು ಸಿದ್ಧರಿರಬೇಕು. ಆಗಲೇ ನಾವು ಪ್ರಭುವಿನ ಶಿಷ್ಯರಾಗಲು ಸಾಧ್ಯ, ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯ. ಪ್ರಿಯ ತಪಸ್ಸು ಕಾಲದ ಈ 17ನೇ ದಿನದ ಧ್ಯಾನ ನೀವು ಚಿಂತನೆಗೆ ತೆಗೆದುಕೊಳ್ಳಿ. ಸುಮ್ಮನೆ ಕೇಳಿದ್ರಿ, ಆಫ್ ಮಾಡಿದಿರಿ, ಮಲಗಿದ್ರಿ ಅಂದರೆ ಏನೂ ಪ್ರಯೋಜನ ಇಲ್ಲ. ಒಂದು ವಿಷಯವನ್ನಾದರೂ ಗಣನೆಗೆ ತೆಗೆದುಕೊಳ್ಳಬೇಕು. ಒಂದು ವಿಷಯವನ್ನಾದರೂ ಗಣನೆಗೆ ತೆಗೆದುಕೊಂಡು ಪ್ರಭುವಿಗೆ ಸಾಕ್ಷಿಯಾಗಿ ಬಾಳಲು ಪ್ರಯತ್ನಿಸಬೇಕು. ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿರಿ. ಹೌದು ಪ್ರಿಯರೇ, ನನ್ನ ಜೀವಿತದಲ್ಲಿ ಬದಲಾವಣೆ ಇಲ್ಲ ಅಂದರೆ ಏನು ಪ್ರಯೋಜನವಿಲ್ಲ. ಒಂದು ಬಲಿಪೂಜೆಯನ್ನು ಕೊಡುವ ಯಾಜಕರಿರಬಹುದು, ಶುಭ ಸಂದೇಶ ಸಾರುವ ಶುಶ್ರೂಷಕರಿರಬಹುದು, ಸೇವೆಗಾಗಿ ತನ್ನೊಪ್ಪಿಸಿಕೊಂಡ ಕನ್ಯಾಸ್ತ್ರೀ ಆಗಿರಬಹುದು. ತನ್ನಲ್ಲಿರುವುದನ್ನು ಪರಿತ್ಯಜಿಸದ ಹೊರತು ಅವರು ಸಹ ಬಾರ್ಡರ್ಗೂ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ. ಬಾರ್ಡರ್ಗೂ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವ ಬಾರ್ಡರ್? ಸ್ವರ್ಗದ ಬಾರ್ಡರ್. ಪರಿತ್ಯಜಿಸಬೇಕು. ತನಗಿರುವುದೆಲ್ಲವನ್ನ ಪರಿತ್ಯಜಿಸಬೇಕೆಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ನನಗಿರುವುದೆಲ್ಲ ನಾನು ಪರಿತ್ಯಜಿಸಬೇಕೆಂಬುದಾಗಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ. ಬಿಟ್ಟೆ. ನಾನು ಹೇಳಿದೆ, ಹಲವಾರು ಜನರು ಪ್ರಾರ್ಥನೆ ಮಾಡ್ತಾ ಇದ್ರು. ನನ್ನ ಮನೆಯ ಕಟ್ಟುವಾಗ ದೊಡ್ಡ ಸಮಸ್ಯೆಗಳು, ಭಯಂಕರವಾದ ಹೋರಾಟಗಳು. 20 ದಿನ ನಾನು ನಿದ್ರೆ ಮಾಡಲಿಲ್ಲ. ಜಾಗವನ್ನು ಬಿಡಬೇಕೆಂಬುವಂತಹ ಹೋರಾಟ. ಸುಮಾರು 5 ಲಕ್ಷ ರೂಪಾಯಿಯ ವ್ಯಾಲ್ಯೂ. ಯೋಚನೆ ಮಾಡಿದೆ, ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ, ಮಾಡಿದೆ, ದೇವರ ಕೈಗೆ ಕೊಟ್ಟೆ. ಕೊನೆಗೆ ಹೋರಾಟಕ್ಕೆ ಹೋಗಿ ಕೊಡುವುದಿಲ್ಲ ಎಂದು ಹೇಳಿದವನು ಕೊನೆಗೆ ಕೊಟ್ಟೇ ಬಿಟ್ಟೆ. ಪರಿತ್ಯಜಿಸಿಬಿಟ್ಟೆ. ಆಯ್ತು, ಓಕೆ. ಪರಿತ್ಯಜಿಸಬೇಕು. ನಮ್ಮ ಸ್ವಭಾವಗಳನ್ನು ಪರಿತ್ಯಜಿಸಬೇಕು. ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನು ಪರಿತ್ಯಜಿಸಬೇಕು. ನಮ್ಮಲ್ಲಿರುವ ಕ್ರೂರತನಗಳನ್ನು ಪರಿತ್ಯಜಿಸಬೇಕು. ನಮ್ಮಲ್ಲಿರುವಂತಹ ಕುಡುಕುತನಗಳನ್ನು ಪರಿತ್ಯಜಿಸಬೇಕು. ನಮ್ಮಲ್ಲಿರುವ ಸುಳ್ಳುಗಳನ್ನು ಪರಿತ್ಯಜಿಸಬೇಕು. ನಮ್ಮಲ್ಲಿರುವಂತಹ ಪರಿಹಾಸ್ಯಗಳನ್ನು ಪರಿತ್ಯಜಿಸಬೇಕು. ನಮ್ಮಲ್ಲಿರುವಂತಹ ಎಲ್ಲ ಹೊಲಸು ಮಾತುಗಳನ್ನು ಪರಿತ್ಯಜಿಸಬೇಕು. ಪರರನ್ನು ಕುರಿತು ಮಾತನಾಡಿ ಮತ್ತೊಬ್ಬರ ಜೀವನವನ್ನು ನಾಶ ಮಾಡುವುದನ್ನು ಪರಿತ್ಯಜಿಸಬೇಕು. ಎಲ್ಲರಲ್ಲಿಯೂ ಕ್ರಿಸ್ತನನ್ನು ಕಾಣಬೇಕು. ನಾನು ಕ್ರಿಸ್ತನಂತೆ ಬಾಳಬೇಕು. ಆಗ ಮಾತ್ರ ಪ್ರಭು ಯೇಸುವಿನ ಶಿಷ್ಯನಾಗಲು ಸಾಧ್ಯ, ಶಿಷ್ಯನಾಗಲು ಸಾಧ್ಯ. ನನ್ನ ಸಹೋದರನೇ, ಸಹೋದರಿಯೇ, ಈ ತಪಸ್ಸು ಕಾಲ 17 ದಿನಗಳಾಗಿದೆ. 17 ದಿನಗಳಾಗಿದೆ. ಇನ್ನು 22 ದಿನಗಳು ನಮ್ಮ ಮುಂದೆ ಇದೆ. ಇನ್ನು 22 ದಿನಗಳಲ್ಲಾದರೂ ನಾವು ಪರಿತ್ಯಜಿಸಲು ಶ್ರಮಿಸೋಣ, ಕಷ್ಟಪಡೋಣ. ಹೊಟ್ಟೆಗಾಗಿ ನಾವು ಹೇಗೆ ಕಷ್ಟಪಡುತ್ತೇವೋ, ಈ ಒಂದು ಬಟ್ಟೆಗಾಗಿ, ಹಣಕ್ಕಾಗಿ ಹೇಗೆ ಕಷ್ಟಪಡುತ್ತೇವೋ, ಹಾಗೆ ನಾವು ಯೇಸುವಿನ ಮಕ್ಕಳಾಗಲು, ಶಿಷ್ಯರಾಗಲು ಕಷ್ಟಪಡೋಣ. ನಮ್ಮಲ್ಲಿರುವುದನ್ನೇ ತ್ಯಜಿಸಿ ಬಿಡೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋವರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.